Next question 22. By which of the following process permanent hardness can be removed? Permanent hardness ಅಂದ್ರೆ ಯಾವುದು? ಕ್ಲೋರೈಡ್ ಮತ್ತು ಸಲ್ಫೇಟ್ ತೆಗಿಬೇಕು. ಓಕೆ, ಯಾವುದನ್ನು ಆ್ಯಡ್ ಮಾಡ್ತಾರೆ? ಯಾವುದಂತ ಹೇಳಿದ್ರೆ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾವನ್ನು ಆ್ಯಡ್ ಮಾಡ್ತಾರೆ. ವಾಷಿಂಗ್ ಸೋಡಾ ಕೇಳಿದ್ರು ಯಾವುದು? ಫಾರ್ಮುಲಾ ಏನು ವಾಷಿಂಗ್ ಸೋಡಾ? ಸೋಡಿಯಂ ಕಾರ್ಬೋನೇಟ್ Na2CO3 ಅಲ್ವಾ? ಸೊ ಹೇಗೆ ವಾಷಿಂಗ್ ಸೋಡಾ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ನಾನು ಹೇಳಿದ್ದೀನಿ ಯಾವುದು? ಕ್ಯಾಲ್ಸಿಯಂ ಕ್ಲೋರೈಡ್, ಅದಕ್ಕೆ ಏನಾಗುತ್ತೆ? ಸೋಡಿಯಂ ಕಾರ್ಬೋನೇಟ್. ಮತ್ತೆ ಆ್ಯಡ್ ಮಾಡಿದಾಗ ಅಥವಾ Na2CO3 will get calcium carbonate precipitate plus 2NaCl. ಅದೇ ಥರ ಬರೀ ಕ್ಲೋರೈಡ್ ಇರೋಲ್ಲ, ಸಲ್ಫೇಟ್ ಇರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕಾರ್ಬೋನೇಟ್ MgCO3 ಪ್ಲಸ್ ನೋಡಿ ಏನಾಗುತ್ತೆ ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್. ಇದರಿಂದ ಹಾರ್ಡ್ನೆಸ್ ಬರೋದಲ್ಲ, ಕ್ಲೋರೈಡ್ ಮತ್ತು ಸಲ್ಫೇಟ್ ಇಂದ ಪರ್ಮನೆಂಟ್ ಹಾರ್ಡ್ನೆಸ್ ಬರೋದು. ಇದಕ್ಕೆ ಯಾವ್ದು ಆಡ್ ಮಾಡ್ತಾರೆ? ವಾಷಿಂಗ್ ಸೋಡಾ ಆಡ್ ಮಾಡ್ತಾರೆ. ಯಾವುದು? ಸೋಡಿಯಂ ಕಾರ್ಬೋನೇಟ್ Na2CO3. ಹಾಗಾಗಿ ಏನಾಗುತ್ತೆ ನೋಡಿ, ಇಸ್ ಕನ್ವರ್ಟೆಡ್ ಇಂಟು ಯಾವುದು? ಏನು ಬರುತ್ತೆ? ಪ್ರೆಸಿಪಿಟೇಟ್ ಬರುತ್ತೆ ನೋಡಿ, ಪ್ರೆಸಿಪಿಟೇಟ್. ಓಕೆ, ಸೊ ಇದನ್ನ ಏನ್ ಮಾಡ್ತಾರೆ? ಫಿಲ್ಟರ್ ಮಾಡಿ ತೆಗಿತಾರೆ. ವೆರಿ ಸಿಂಪಲ್. ಈಗ ಕ್ಯಾಲ್ಸಿಯಂ ಕ್ಲೋರೈಡ್ ಇದೇನಾಗುತ್ತೆ? NaCl ಆಗುತ್ತೆ. ಆಯ್ತಾ? ಅದೇ ತರ ಮೆಗ್ನೀಷಿಯಂ ಸಲ್ಫೇಟ್ ಇದೇನಾಗುತ್ತೆ? ಸೋಡಿಯಂ ಸಲ್ಫೇಟ್ ಆಗುತ್ತೆ. ಓಕೆ, ಮೆಗ್ನೀಷಿಯಂ ಸಲ್ಫೇಟ್ ಇರಬಾರ್ದು, ಸೋಡಿಯಂ ಸಲ್ಫೇಟ್. ಅದೇ ತರ ಕ್ಯಾಲ್ಸಿಯಂ ಸಲ್ಫೇಟ್ ಆಗುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ತಗೊಳ್ಬಹುದು. ಯಾವ ಕಾಂಬಿನೇಷನ್ ತಗೊಳ್ಬಹುದು? ನಾನು ಒಂದೊಂದು ಎಕ್ಸಾಂಪಲ್ ಬರ್ತಿದ್ದೀನಿ. ಓಕೆ, ಸೊ ಇದನ್ನ ತೆಗೆದ್ರೆ ಏನಾಗುತ್ತೆ? ಸೊ ಇದನ್ನ ಫಿಲ್ಟರ್ ಮಾಡ್ತಾರೆ, ಪ್ರೆಸಿಪಿಟೇಟ್ ಅನ್ನು ಬಿಸಾಡ್ತಾರೆ. ಸೊ ಏನಾಗುತ್ತೆ? ಆಗ ಪರ್ಮನೆಂಟ್ ಹಾರ್ಡ್ನೆಸ್ ಹೋಗುತ್ತೆ. ಓಕೆ, ಅರ್ಥ ಆಯ್ತಾ ಹೇಳಿದ್ದು? ಯಾವ್ದಾದ್ರೆ ವಾಷಿಂಗ್ ಸೋಡಾ. ನೆಕ್ಸ್ಟ್ ಕ್ವಶನ್ ನೋಡಿ 23. Okay, so which of the following is not correct regarding electrolytic preparation of H2O2? ಅಲ್ವಾ? H2O2 ಏನ್ ಮಾಡ್ತಾರೆ? ಎಲೆಕ್ಟ್ರೋಲೈಟಿಕ್ ಪ್ರಿಪೇರ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಎಲೆಕ್ಟ್ರೋಲೈಟಿಕ್ ಅಂದ್ರೆ ಗೊತ್ತಲ್ವಾ? ಏನು ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿದ್ರೆ ಎಲೆಕ್ಟ್ರೋಲೈಟ್ ಬೇಕು, ಆನೋಡ್ ಮತ್ತೆ ಕ್ಯಾಥೋಡ್ ಬೇಕು. ಸೊ ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಟ್ರೋಲೈಟ್ ಯೂಸ್ ಮಾಡೋದು ಯಾವ್ದು ಅಂತ ಹೇಳಿದ್ರೆ 50% ಸಲ್ಫ್ಯೂರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಲೆಡ್ ಇಸ್ ಯೂಸ್ ಆಸ್ ಎ ಕ್ಯಾಥೋಡ್. ಕರೆಕ್ಟ್. ಅದು ಗ್ರಾಫೈಟ್ ಯೂಸ್ ಮಾಡ್ತಾರೆ ಲೆಡ್ ಬದಲು. ಸೊ ಲೆಡ್ ಇಸ್ ಯೂಸ್ ಆಸ್ ಗ್ರಾಫೈಟ್. ಕರೆಕ್ಟ್. 50% ಸಲ್ಫ್ಯೂರಿಕ್ ಆಸಿಡ್ ಯೂಸ್ ಆಸ್ ಎ ಎಲೆಕ್ಟ್ರೋಲೈಟ್. ಅದು ಕರೆಕ್ಟ್. ಎಲೆಕ್ಟ್ರೋಲೈಟ್ ಯೂಸ್ ಮಾಡೋದು. ಹೈಡ್ರೋಜನ್ ಲಿಬರೇಟೆಡ್ ಆನೋಡ್ ಅಂತೆ. ಓಕೆ, ಸಲ್ಫ್ಯೂರಿಕ್ ಆಸಿಡ್ ಅಂಡರ್ ಆಕ್ಸಿಡೇಷನ್. ಸೊ ಬೈಸಲ್ಫೇಟ್ ಅಯಾನ್ ಅಂಡರ್ ಆಕ್ಸಿಡೇಷನ್ ಆಕ್ಚುಲಿ. ಸೊ ಅದು ಕರೆಕ್ಟ್ ಆಗಿದೆ. ಸೊ ಯಾವ್ದು ರಾಂಗ್? ಹೈಡ್ರೋಜನ್ ಇಸ್ ಲಿಬರೇಟೆಡ್ ಆನೋಡ್ ಅಂತ ಅಲ್ಲ, ಹೈಡ್ರೋಜನ್ ಇಸ್ ಲಿಬರೇಟೆಡ್ ಕ್ಯಾಥೋಡ್. ಕ್ಯಾಥೋಡ್ ಆಗ್ಬೇಕು. ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಬರ್ಕೊಳಕ್ಕೆ ಏನಾಗಬೇಕು? ಹೈಡ್ರೋಜನ್ ಇಸ್ ಲಿಬರೇಟೆಡ್ ಆನೋಡ್. ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 50% ಸಲ್ಫ್ಯೂರಿಕ್ ಆಸಿಡ್ ಇದೆಯಲ್ಲ, ಸುಮ್ಮನೆ ರಿಯಾಕ್ಷನ್ ಬರೀತೀನಿ ನಾನು ಗೊತ್ತಾಗಲಿ ಅಂತ. ಫಸ್ಟ್ ಅಯೋನೈಸ್ ಆಗುತ್ತೆ ಅಲ್ವಾ? H+ ಮತ್ತೆ ಬೈಸಲ್ಫೇಟ್ ಅಯಾನ್ ಕೊಡುತ್ತೆ 2HSO4 ಮೈನಸ್. ಓಕೆ, ಸೊ ಆಮೇಲೆ ಏನಾಗುತ್ತೆ? ಆನೋಡಲ್ಲಿ ಏನಾಗುತ್ತೆ? ಆನೋಡಲ್ಲಿ ಓಕೆ ಬೈಸಲ್ಫೇಟ್ ಅಯಾನ್ ಇದೆಯಲ್ಲ, ಇದೇನಾಗುತ್ತೆ? ಆಕ್ಸಿಡೇಷನ್ ಆಗಿ H2H2O8. ಇದೇನಿದು? H2H2O8. ಓಕೆ, ಪೆರಾಕ್ಸೈಡ್ ಡೈಸಲ್ಫ್ಯೂರಿಕ್ ಆಸಿಡ್ ಅಂಡ್ ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ ಅಲ್ವಾ? ಆನೋಡ್ ಏನು? ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ. ಕ್ಯಾಥೋಡಲ್ಲಿ ಏನಾಗುತ್ತೆ? ಕ್ಯಾಥೋಡಲ್ಲಿ ನೋಡಿ ಏನ್ H+ ಇದೆ ಮೇಲ್ಗಡೆ, ಅದು ಏನ್ ಮಾಡುತ್ತೆ? ಈ ಎಲೆಕ್ಟ್ರಾನ್ ತಗೊಳುತ್ತೆ, ಏನಾಗುತ್ತೆ? ಹೈಡ್ರೋಜನ್ ಲಿಬರೇಟ್ ಆಗುತ್ತೆ ನೋಡಿ ಅಲ್ವಾ? ಆನೋಡಲ್ಲಿ ಏನು ಲಿಬರೇಟ್ ಆಗೋದಲ್ಲ, ಹೈಡ್ರೋಜನ್ ಲಿಬರೇಟ್ ಆಗೋದು ಕ್ಯಾಥೋಡಲ್ಲಿ. ಆಮೇಲೆ ಏನ್ ಮಾಡ್ತಾರೆ? H2O ಬರಲ್ಲಲ್ವಾ? ಆಮೇಲೆ ಏನ್ ಮಾಡ್ತೀವಿ? ಈ ಪೆರಾಕ್ಸೋ ಡೈಸಲ್ಫ್ಯೂರಿಕ್ ಆಸಿಡ್ ಇದೆಯಲ್ಲ, ಇದನ್ನ ಏನ್ ಮಾಡ್ತಾರೆ ಗೊತ್ತಾ? ಸೊ ಡಿಸ್ಲೇಸ್ ಮಾಡ್ತಾರೆ ರೆಡ್ಯೂಸಿಂಗ್ ಪ್ರೆಷರ್ ಅಲ್ಲಿ. ಓಕೆ, ವಾಟರ್ ಹಾಕಿ ಬಿಡ್ತಾರೆ. ಯಾವ್ದನ್ನ? ಪೆರಾಕ್ಸೋ ಡೈಸಲ್ಫ್ಯೂರಿಕ್ ಆಸಿಡ್ ಅನ್ನ ವಾಟರ್ ಜೊತೆ ಹಾಕಿ ಏನ್ ಮಾಡ್ತಾರೆ? ಡಿಸ್ಲೇಷನ್ ಮಾಡ್ತಾನೆ ಇನ್ ಪ್ರೆಸೆನ್ಸ್ ಆಫ್ ರೆಡ್ಯೂಸಿಂಗ್ ಪ್ರೆಷರ್. ಆಗ ಏನ್ ಬರುತ್ತೆ ನಿಮ್ಗೆ? H2O2 ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಓಕೆ, ಸೊ ಅರ್ಥ ಆಯ್ತಾ? ಸೊ ಇದು ಪ್ರಿಪರೇಷನ್ ಆಫ್ H2O2 ಫ್ರಮ್ ಯಾವುದು? ಎಲೆಕ್ಟ್ರೋಲೈಟಿಕ್ ಮೆಥಡ್. ಎಲೆಕ್ಟ್ರೋಲೈಟ್ ಯಾವ್ದು ಇಲ್ಲಿ? 50% ಸಲ್ಫ್ಯೂರಿಕ್ ಆಸಿಡ್. ಓಕೆ, ಆಯ್ತಲ್ಲ? ನೆಕ್ಸ್ಟ್ 24 ನೋಡಿ. Which of the following reaction does not form gaseous product?
ಡಸ್ ನಾಟ್ ಫಾರ್ಮ್ ಗೇಷಿಯಸ್ ಪ್ರಾಡಕ್ಟ್. ಸೊ ಯಾವ್ದು ಅಂತ ಹೇಳಿದ್ರೆ, ಸೊ ಇದು ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೆಡ್ ಸಲ್ಫೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಪೆರಾಕ್ಸೈಡ್. ನೋಡಿ ಏನ್ ಬರುತ್ತೆ ನೋಡಿ, lead sulfide reacts with hydrogen peroxide 4H2O2. In we get lead sulfide PbSO4, not a precipitated, okay, with the white color plus 4H2O. Lead sulfide reacts with hydrogen peroxide and lead sulfide black color, and lead sulfate ಆಗುತ್ತೆ, ಅದು ಹೈಡ್ರೋಜನ್ ಪೆರಾಕ್ಸೈಡ್ ಏನಾಗುತ್ತೆ ವಾಟರ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಇದು ಸಾಲಿಡ್, ಇನ್ನೊಂದು ಲಿಕ್ವಿಡ್ ವಾಟರ್ ಅಲ್ವಾ, ಗ್ಯಾಸ್ ಬರಲ್ಲ ನೋಡಿ ಅಲ್ವಾ, ಅದೇ ಕೇಳಿದ್ದು ಡಸ್ ನಾಟ್ ಫಾರ್ಮ್ ಗೇಷಿಯಸ್ ಪ್ರಾಡಕ್ಟ್ ಅಂತ. ಫಸ್ಟ್ ಕೇಸಲ್ಲಿ ಏನ್ ಬರುತ್ತೆ, ಫಸ್ಟ್ ಕೇಸಲ್ಲಿ PbO2 ರಿಯಾಕ್ಟ್ ವಿತ್ H2O2 ಏನ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲೇ ಬರೀತೀನಿ, PbO ಪ್ಲಸ್ ಆಕ್ಸಿಜನ್ ಬರುತ್ತೆ ನೋಡಿ, ಗ್ಯಾಸ್. ಓಕೆ ಅಲ್ವಾ. ಸೆಕೆಂಡ್ ಎಸಿಡಿಫೈಡ್ ಕೇಮ್ ಫಾರ್ H2O2 ಆಗಲೇ ಬರೆದಿದ್ದೆ ರಿಯಾಕ್ಷನ್, ನಾನು ಆಗಲೇ ಬರೆದಿದ್ದೆ ನೋಡಿ, ಎಲ್ಲಿ ಬರೆದಿದ್ದೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 12 ಅಲ್ಲಿ ಬರೆದಿದೆ ನೋಡಿ. ಇಲ್ಲೂ ಆಕ್ಸಿಜನ್ ಬರುತ್ತೆ, ಇಲ್ಲೂ ಆಕ್ಸಿಜನ್ ಬರುತ್ತೆ ನೋಡಿ, ಕ್ವಶನ್ ನಂಬರ್ 12 ಅಲ್ಲಿ ಬರೆದಿದ್ದೀನಿ ನೋಡಿ, 12 ಅಲ್ಲಿ. ನೆಕ್ಸ್ಟ್ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ H2O2, ಆಕ್ಚುಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಓಕೆ 2HCl ಪ್ಲಸ್ ಆಕ್ಸಿಜನ್ ನೋಡಿ, ಎಲ್ಲದರಲ್ಲೂ ಗ್ಯಾಸ್ ಇದೆ ನೋಡಿ, ಯಾವ್ದ್ರಲ್ಲಿ ಗ್ಯಾಸಿಯಸ್ ಪ್ರಾಡಕ್ಟ್ ಇಲ್ಲ, ಆಪ್ಷನ್ Cl, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ 25. ಹೈಬ್ರಿಡೇಷನ್ ಆಫ್ ಆಕ್ಸಿಜನ್ ಆಟಮ್ ಇನ್ H2O2 ತುಂಬಾ ಈಸಿ. ಓಕೆ, ಇಲ್ಲಿ ಏನಾಗುತ್ತೆ, ಈಚ್ ಆಕ್ಸಿಜನ್ ಅಂಡರ್ sp3 ಹೈಬ್ರಿಡೈಸೇಷನ್. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಯಾವ ಹೈಬ್ರಿಡೈಸೇಷನ್, sp3 ಹೈಬ್ರಿಡೈಸೇಷನ್, sp3 ಅಲ್ವಾ. ಒಂದು ಆಕ್ಸಿಜನ್ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗುತ್ತೆ, ಒಂದು ಆಕ್ಸಿಜನ್ 4, ಯಾಕಂದ್ರೆ ಒಂದು S1 P3 ಅಲ್ವಾ, 4. ಅದ್ರಲ್ಲಿ ಏನಾಗುತ್ತೆ, ಒಂದು ಇದರ ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ, ಆಕ್ಸಿಜನ್ ಒಂದು sp3 ಹೈಬ್ರಿಡ್ ಆರ್ಬಿಟಲ್ ಓವರ್ಲ್ಯಾಪ್ಸ್ ವಿತ್ s ಆರ್ಬಿಟಲ್ ಆಫ್ ಹೈಡ್ರೋಜನ್, ಇಟ್ ಫಾರ್ಮ್ಸ್ ಸಿಗ್ಮಾ ಬಾಂಡ್. ಅದೇ ತರ ಇನ್ನೆರಡು ಇದೆ ಅಲ್ವಾ, ಇನ್ನೆರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ. ಓಕೆ, ಅದೇ ತರ ಇಲ್ಲೂ ಅಷ್ಟೇ, ಇದ್ರದ್ದು 4, ಇದ್ರದ್ದು ಅಷ್ಟೇ 4. ಒಂದು sp3 ಏನಾಗುತ್ತೆ ಹೈಬ್ರಿಡ್ ಆರ್ಬಿಟಲ್ ಓವರ್ಲ್ಯಾಪ್ಸ್ ವಿತ್ 1s ಆರ್ಬಿಟಲ್ ಆಫ್ ಹೈಡ್ರೋಜನ್, ಇಟ್ ಫಾರ್ಮ್ಸ್ ಸಿಗ್ಮಾ ಬಾಂಡ್. ಎರಡು ಏನಾಗಿರುತ್ತೆ ಲೋನ್ ಪೇರ್. ಹಾಗಾದ್ರೆ ಇಲ್ಲೊಂದು sp3, ಇಲ್ಲೊಂದು sp3 ಏನಾಗುತ್ತೆ, ಅದು ಓವರ್ಲ್ಯಾಪ್ ಆಗಿ ಏನಾಗುತ್ತೆ ಆಕ್ಸಿಜನ್ ಏನಾಗುತ್ತೆ ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಇನ್ನು ಮ್ಯಾನೇಜ್ಮೆಂಟ್ ಥಿಯರಿ ಆಫ್ H2O2 ಸೇಮ್ ಫಾರ್ಮ್ ಆಯ್ತು ಅಂದ್ರೆ sp3 ಹೈಬ್ರಿಡ್ ಆಫ್ ಈಚ್ ಆಕ್ಸಿಜನ್ ಆಟಮ್ ಅಂಡರ್ sp3 ಹೈಬ್ರಿಡೈಸೇಷನ್. ಓಕೆ, ಸೊ ಯಾವುದು ಕ್ವಶನ್ ನಂಬರ್ 25D. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, H2O2 ಓಕೆ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ ಮೀಡಿಯಂದಲ್ಲಿ ಕೇಳಿದ್ದಾನೆ, H2O2 ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಇನ್ ಅಸಿಡಿಕ್ ಮೀಡಿಯಮ್, ಆಲ್ಕಲೈನ್ ಮೀಡಿಯಂ, alkaline or neutral medium, okay, acidic or alkaline medium. H2O2 can act as oxidizing agent, option D. Acidic medium ಅದಲ್ಲ ಆಗುತ್ತೆ ಇದು ಆಕ್ಷನ್ ಆಕ್ಸಿಡೈಸಿಂಗ್ ಏಜೆಂಟ್, ಆಲ್ಕಲೈನ್ ಮೀಡಿಯಂ ಆಗುತ್ತೆ ನೋಡಿ. ರಿಯಾಕ್ಷನ್ ನೋಡಿ ಅಲ್ವಾ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ಇಟ್ ಆಕ್ಸಿಡೈಸ್ ಅದರ್ ಸಬ್ಸ್ಟೆನ್ಸ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್ ಅಲ್ಲ, ಇದು ರಿಡ್ಯೂಸ್ ಆಗಬೇಕು ನೋಡಿ. ಅಸಿಡಿಕ್ ಮೀಡಿಯಂ ರಿಡ್ಯೂಸ್ ಅಂದ್ರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್ ಇಸ್ ರಿಡಕ್ಷನ್ ಅಲ್ಲ, ಎಲೆಕ್ಟ್ರಾನ್ ಯಾರೋ ಮಾರ್ಕಿಂಗ್ ಇರಬೇಕು ನೋಡಿ, ಇದು ಅಸಿಡಿಕ್ ಮೀಡಿಯಂ. ಓಕೆ, ಇದು ಯಾವ್ದು ಅಸಿಡಿಕ್ ಮೀಡಿಯಂದಲ್ಲಿ ಹೇಗೆ H2O2 ರಿಡ್ಯೂಸಿಂಗ್ ಏಜೆಂಟ್ ಆಗುತ್ತೆ ನೋಡಿ, ಇಟ್ ಟೇಕ್ಸ್ ಎಲೆಕ್ಟ್ರಾನ್. ಓಕೆ, ಅದೇ ತರ ಬೇಸಿಕ್ ಮೀಡಿಯಂದಲ್ಲಿ ಬರುತ್ತೆ ನೋಡಿ, ಬೇಸಿಕ್ ಮೀಡಿಯಂ ಅಲ್ವಾ ನೋಡಿ, ಇದು ಅಸಿಡಿಕ್ ಮೀಡಿಯಂ ಇದು. ಓಕೆ, ಆಯ್ತಾ, ಬೇಸಿಕ್ ಮೀಡಿಯಂ H2O2. ಓಕೆ, ಬೇಸಿಕ್ ಮೀಡಿಯಂ ನೋಡಿ, ಹೈಡ್ರಾಕ್ಸೈಡ್ ಅಯಾನ್ ಎಲೆಕ್ಟ್ರಾನ್ ತಗೊಳುತ್ತೆ, is converted into 3OH minus ion. Okay, so ಯಾವುದು ಬೇಸಿಕ್ ಮೀಡಿಯಂ. Okay, ಬೇಸಿಕ್ ಮೀಡಿಯಂ ನೋಡಿ, it takes electron. Okay, so ಹಾಗಾದ್ರೆ ಏನಾಯ್ತು, H2O2 can act as an oxidizing agent in acidic media and alkaline media. Okay, ಆಯ್ತಾ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, when carbon dioxide is bubbled through a solution of barium peroxide
ಇನ್ ವಾಟರ್. ಓಕೆ, ಇದು ಒನ್ ಆಫ್ ದಿ ಪ್ರಿಪರೇಷನ್ ಮೆಥಡ್. ಇದು ಯಾವುದು ಯಾವುದು ಈಗ ಹೇಳಿದ್ದಲ್ಲ, ಹೈಡ್ರೋಜನ್ ಪೆರಾಕ್ಸೈಡ್ ಪ್ರಿಪರೇಷನ್, ಒನ್ ಆಫ್ ದಿ ಪ್ರಿಪರೇಷನ್ ಮೆಥಡ್. ಏನ್ ಮಾಡ್ತಾರೆ ಇಲ್ಲಿ, ಬೇರಿಯಂ ಪೆರಾಕ್ಸೈಡ್ ಏನ್ ಮಾಡ್ತಾರೆ, ಬೇರೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾರೆ ಇನ್ ಐಸ್ ಕೋಲ್ಡ್ ವಾಟರ್. ವಾಟರ್ ಅಂತ ಹೇಳಿದಾನೆ, ಆಕ್ಚುಲಿ ಐಸ್ ಕೋಲ್ಡ್ ವಾಟರ್. ಸೊ ಆಗ ಏನ್ ಬರುತ್ತೆ ಗೊತ್ತಾ ನಿಮ್ಗೆ, ನೋಡಿ ಏನ್ ಬರುತ್ತೆ ನೋಡಿ, ಬೇರಿಯಂ ಪೆರಾಕ್ಸೈಡ್ BaO2. ಓಕೆ, so carbon dioxide in ice cold water. Okay, so we will get barium carbonate precipitate ಬರುತ್ತೆ plus we will get H2O2. ಏನಾಯ್ತು, when carbon dioxide is bubbled through a solution of barium peroxide, okay, in water, so H2O2 is formed. ಯಾವುದು ಸಿ, ಇದು ಫಸ್ಟ್ ಪ್ರಿಪರೇಷನ್. ಅದು ನೋಟ್ಸ್ ಇದೆ ನೋಡಿ, H2O2 ಪ್ರಿಪರೇಷನ್. ಓಕೆ, ನೆಕ್ಸ್ಟ್ ದಿ ಬಾಂಡ್ ಆಂಗಲ್ ಅಂಡ್ ಡೈಪೋಲ್ ಮೂಮೆಂಟ್ ಆಫ್ ವಾಟರ್ ರೆಸ್ಪೆಕ್ಟಿವ್ಲಿ. ಸೊ ಗೊತ್ತು, ಆಗಲೇ ಹೇಳಿದ್ದೆ ನಾನು, ಬಾಂಡ್ ಆಂಗಲ್ ಎಷ್ಟು 104.5 ಡಿಗ್ರಿ. ಸೊ ಸಿನಾಪ್ಸಿಸ್ ಹೇಳುವಾಗ ಹೇಳಿದ್ದೀನಿ, ಡೈಪೋಲ್ ಮೂಮೆಂಟ್ ವಾಟರ್ ಎಷ್ಟು 1.84 ಡಿಬೆ. ಓಕೆ, ಯಾವುದು ಆಪ್ಷನ್ ಸಿ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಸಹ ಓಕೆ, ಇದೇ ಟೈಪ್ ಕ್ವಶನ್ ಆಗ ಮಾಡಿದ್ದೆ. ನೆಕ್ಸ್ಟ್ ಕ್ವಶನ್, ಯೂಶಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ರಿಸಲ್ಟ್ ಆಫ್, ಅಲ್ವಾ, ಯೂಶಲಿ ಹೈ ಬಾಯ್ಲಿಂಗ್ ಪಾಯಿಂಟ್ಗೆ ಅಲ್ವಾ, ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಹೈ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ದ ರಿಸಲ್ಟ್ ಆಫ್ ಯಾವುದು ಅಲ್ವಾ, ಯಾವುದು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಯಾವುದು ಆಪ್ಷನ್ ಡಿ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಡಿ ಮಿಸ್ ಆಗಿದೆ ಬಾಂಡಿಂಗ್. ಓಕೆ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಬೋತ್ ಇಂಟರ್ ಅಂಡ್ ಇಂಟ್ರಾ, ಹೈ ಸ್ಪೆಸಿಫಿಕ್ ಹೀಟ್. ಯಾವ್ದಲ್ಲ, ಯಾವ್ದು ವಾಟರ್ ಮಧ್ಯೆ ಏನು ಆಗುತ್ತೆ, ನಾನು ಫಸ್ಟ್ ಕ್ವಶನ್ ತೋರಿಸ್ತೀನಿ ನೋಡಿ. ವಾಟರ್ ಮಧ್ಯೆ ಏನು ಫಾರ್ಮ್ ಆಗುತ್ತೆ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಆಟಮ್ ಆಫ್ ಒನ್ ಆಕ್ಸಿಜನ್, ಒನ್ ವಾಟರ್ ಮಾಲಿಕ್ಯೂಲ್, ಅದೇ ಆಕ್ಸಿಜನ್ ಆಟಮ್ ಆಫ್ ಅನದರ್ ವಾಟರ್ ಮಾಲಿಕ್ಯೂಲ್ ಮಧ್ಯೆ ಏನು ಫಾರ್ಮ್ ಆಗುತ್ತೆ, ಓಕೆ, ಬಾಂಡ್ ಫಾರ್ಮ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ನೆಕ್ಸ್ಟ್ ನೋಡಿ 30. ಓಕೆ, blackened oil painting can be restored into original form by the action of, ಅಲ್ವಾ, ಈಗ ಹಳೆಯದು ಆಯಿಲ್ ಪೇಂಟಿಂಗ್ ಎಲ್ಲ ಇದ್ರೆ ಏನಾಗುತ್ತೆ ಗೊತ್ತಾ, ಬ್ಲ್ಯಾಕ್ ಆಗಿ ಬಿಡುತ್ತೆ, ಆಗ ಪೇಂಟಿಂಗ್ ಹೊರಟೋಗಿ ಬಿಡುತ್ತೆ. ಕರೆಕ್ಟ್, ಪುನಃ ನಾನು ಪೇಂಟಿಂಗ್ ರಿಸ್ಟೋರ್ ಮಾಡಬೇಕು. ಏನ್ ಮಾಡಬೇಕು, ಆಕ್ಚುಲಿ ಆಯಿಲ್ ಪೇಂಟಿಂಗ್ ಬ್ಲ್ಯಾಕ್ ಆಗೋದು ಏನಕ್ಕೆ ಅಂತ ಹೇಳಿದ್ರೆ, ಲೆಡ್ ಸಲ್ಫೈಡ್ ಫಾರ್ಮ್ ಆಗುದು. ಲೆಡ್ ಸಲ್ಫೈಡ್ ಇದು ಎಷ್ಟು ಬರ್ದಿದ್ದೆ ನಾನು. ಓಕೆ ಆಯ್ತಾ, ಅದಕ್ಕೆ ಏನ್ ಹಾಕ್ತಾರೆ ಅಂತ ಹೇಳಿದ್ರೆ, ಪೇಂಟಿಂಗ್ ಅನ್ನ ರಿಸ್ಟೋರ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಆಡ್ ಮಾಡ್ತಾರೆ, H2O2. ಈ ರಿಯಾಕ್ಷನ್ ಬರ್ದಿದ್ದೆ ನಾನು ನೆಕ್ಸ್ಟ್ ಹಿಂಗಡೆ ರಿಯಾಕ್ಷನ್ ಅಲ್ಲಿ. ಓಕೆ, ಆಗ ಏನಾಗುತ್ತೆ, ಇಲ್ಲಿಗೆ ಲೆಡ್ ಸಲ್ಫೈಡ್ ಬರುತ್ತೆ. ಲೆಡ್ ಸಲ್ಫೈಡ್ ವೈಟ್ ಕಲರ್ ಇದೆ. ಓಕೆ, ವೈಟ್ ಕಲರ್, ಬ್ಲಾಕ್ ಕಲರ್ ಇದ್ದು ಏನಾಗುತ್ತೆ, ವೈಟ್ ಕಲರ್ ಆಗುತ್ತೆ. ಓಕೆ, ಪ್ಲಸ್ ಏನ್ ಬರುತ್ತೆ, 4H2O ಲಿಕ್ವಿಡ್. ಈ ರಿಯಾಕ್ಷನ್ ಬರ್ದಿದೆ ನೋಡಿ. ಬ್ಲ್ಯಾಕ್ ಅಂಡ್ ಆಯಿಲ್ ಪೇಂಟಿಂಗ್ ಕ್ಯಾನ್ ಬಿ ರಿಸ್ಟೋರ್ಡ್, ಪುನಃ ಒರಿಜಿನಲ್ ಫಾರ್ಮಿಂಗ್ ಬರುತ್ತೆ. ಹೇಗೆ, ಏನಕ್ಕೆ, ಲೆಡ್ ಸಲ್ಫೈಡ್, ಇದು ಬ್ಲ್ಯಾಕ್ ಕಲರ್, ಇದು ಬ್ಲ್ಯಾಕ್. ಓಕೆ, ಏನ್ ಹಾಕ್ಬೇಕು, ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಆಡ್ ಮಾಡ್ಬೇಕು. ಹಾಗಾದ್ರೆ ಏನಾಯ್ತು, ಬೈ ದಿ ಆಕ್ಷನ್ ಆಫ್, ಓಕೆ, ಯಾವುದು H2O2. ಓಕೆ, ಸರಿನಾ. ನೆಕ್ಸ್ಟ್ 31. So which of the following process will produce hard water ಅಂದ್ರೆ, ಪ್ಯೂರ್ ವಾಟರ್ ಇರುತ್ತೆ, ಯಾವುದೋ ಒಂದು ಆಡ್ ಮಾಡಿದ್ರೆ ಹಾರ್ಡ್ ವಾಟರ್ ಬರುತ್ತೆ. ಯಾವುದು ಹಾರ್ಡ್ ವಾಟರ್, ಸ್ಯಾಚುರೇಷನ್ ವಾಟರ್ಗೆ ಮೆಗ್ನೀಷಿಯಂ ಕಾರ್ಬೊನೇಟ್ ಹಾಕಿದ್ರ, ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಕಿದ್ರ, ಕ್ಯಾಲ್ಸಿಯಂ ಸಲ್ಫೇಟ್ ಹಾಕಿದ್ರ, ಅಥವಾ ಎಡಿಷನ್ ಆಫ್ ಸೋಡಿಯಂ ಸಲ್ಫೇಟಾ, ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಕಿದ್ರ, ಯಾವ್ದು ಹಾಕಿದ್ರೆ, ಸೊ ಏನು ವಾಟರ್ಗೆ ಯಾವ್ದು ಸಾಲ್ಟ್ ಹಾಕಿದ್ರೆ ಬರುತ್ತೆ, ಹಾರ್ಡ್ನೆಸ್ ಬರುತ್ತೆ. ಯಾವುದು ಸ್ಯಾಚುರೇಟೆಡ್ ವಿತ್ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್. ಯಾಕೆ ಹಾರ್ಡ್ನೆಸ್ ಬರೋದು ಯಾವ್ದ್ರಿಂದ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಎರಡು ಇರಬೇಕು. ಯಾವ್ದಾದ್ರು ಒಂದು ಮೆಟಲ್ ಆನಿಯನ್ ಯಾವ್ದು ಇರಬೇಕು, ಬೈಕಾರ್ಬನೇಟ್, ಕ್ಲೋರೈಡ್ ಅಂಡ್ ಸಲ್ಫೇಟ್, ಎರಡು ಕಾಂಬಿನೇಷನ್ ಇರೋದು ಇಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್. ಆಪ್ಷನ್ ಎ ಏನಾಗುತ್ತೆ, ಮೆಗ್ನೀಷಿಯಂ ಕಾರ್ಬನೇಟ್. ಸರಿ, ಮೆಗ್ನೀಷಿಯಂ ಬರುತ್ತೆ, ಆದ್ರೆ ಸಾಲ್ಟ್ ಇನ್ನೊಂದು ಬೇಕಲ್ಲ, ಅದ್ರ ಆನಿಯನ್ ಬೇಕಲ್ಲ, ಕಾರ್ಬನೇಟ್ ಹಾಕಿದ್ದಾರೆ.
ಮೆಗ್ನೀಷಿಯಂ ಬೈಕಾರ್ಬೊನೇಟ್ ಇದ್ರೆ ಆಗ್ತಿತ್ತು, ಆಗಲ್ಲ ಅಲ್ವಾ, ಕಾರ್ಬೊನೇಟ್ ಇದೆ. ಆಪ್ಷನ್ ಸಿ ಅಲ್ಲಿ ಕ್ಯಾಟೈನ್ ಯಾವ್ದಿರ್ಬೇಕು, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ, ಅಲ್ಲಿ ಸೋಡಿಯಂ ಇದೆ ನೋಡಿ, ಆಗಲ್ಲ. ಆಪ್ಷನ್ ಡಿ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆ ಅಲ್ವಾ, ಕ್ಯಾಲ್ಸಿಯಂ ಅಲ್ವಾ, ಆಗತ್ತೆ. ಅದು ಕಾರ್ಬೊನೇಟ್ ಇದೆ, ಅದು ಬೈಕಾರ್ಬೊನೇಟ್ ಇರ್ಬೇಕಿತ್ತು ಆನಿಯನ್, ಕರೆಕ್ಟಾ? ಹಾಗಾದ್ರೆ ಎರಡೂ ಕಾಂಬಿನೇಷನ್ ಇಲ್ಲಿರೋದು ಯಾವುದು, ಬಿ ಅಲ್ಲಿ ಅಲ್ವಾ, ಕ್ಯಾಲ್ಸಿಯಂ ಸಲ್ಫೇಟ್ ಅಲ್ವಾ, ಸರಿನಾ ಅಲ್ವಾ, ಸಲ್ಫೇಟ್ ಇಂದ ಬರುತ್ತೆ, ಕ್ಯಾಲ್ಸಿಯಂ ಇಂದಲೂ ಬರುತ್ತೆ. ಹಾಗಾದ್ರೆ ಯಾವ್ದಾಯ್ತು, ಆಪ್ಷನ್ ಬಿ, ಸರಿನಾ? 31. 32. The correct order of bond angles, okay, H2S, ammonia, BF3, silane, SiH1 silane ಅಂತ ಹೇಳ್ತಾರೆ. ಸೊ ಯಾವ್ದು ಕರೆಕ್ಟ್ ಆರ್ಡರ್? ಕರೆಕ್ಟ್ ಆರ್ಡರ್ ಓಕೆ ಸಿ. ಸೊ ಬರೀತೀನಿ ನೋಡಿ, ಇದು H2S ಅಲ್ಲಿ ಬಾಂಡ್ ಆಂಗಲ್ 92.6 ಡಿಗ್ರಿ. ನೆಕ್ಸ್ಟ್ ಅಮೋನಿಯಾದಲ್ಲಿ ಗೊತ್ತು ನಿಮಗೆ 107 ಡಿಗ್ರಿ, ಸಿಲೇನ್ ಅಲ್ಲಿ 109.5 ಡಿಗ್ರಿ, BF3 ಅಲ್ಲಿ 120 ಡಿಗ್ರಿ. ಆಮೇಲೆ ಏನಾಯ್ತು, ಕರೆಕ್ಟ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡರ್ ಬರ್ತಿದ್ದೀನಿ. 92.6 ಡಿಗ್ರಿ H2S ಅಲ್ಲಿ, ಅಮೋನಿಯಾದಲ್ಲಿ 107 ಡಿಗ್ರಿ, ಸಿಲೈನ್ ಅಲ್ಲಿ 109.5 ಡಿಗ್ರಿ, BF3 ಅಲ್ಲಿ 120 ಡಿಗ್ರಿ. ಓಕೆ, next 33. In the condition of with the industrial preparation of hydrogen from water gas, okay, which of the following is the correct statement ಅಲ್ವಾ? ಏನ್ ಹೇಳ್ತಾರೆ ಅವನು, ನೀವು ಹೈಡ್ರೋಜನ್ ಪ್ರಿಪೇರ್ ಮಾಡ್ತೀರಾ ಯಾವ್ದ್ರಿಂದ, ವಾಟರ್ ಗ್ಯಾಸ್ ಅಲ್ವಾ, ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಏನ್ ಹೇಳ್ತಾರೆ, ವಾಟರ್ ಗ್ಯಾಸ್ ಅಂತ ಮಿಕ್ಸರ್ ಅನ್ನ, ಅದರಿಂದ ಏನ್ ಮಾಡ್ತೀರಾ, ಅದು ಹೈಡ್ರೋಜನ್ ಪ್ರಿಪೇರ್ ಮಾಡ್ತೀರಾ. ಯಾವುದು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ, ಯಾವುದು ಕರೆಕ್ಟ್? Carbon monoxide is oxidized to carbon dioxide with steam in presence of catalyst, followed by the absorption of carbon dioxide in alkali. Carbon monoxide and hydrogen are fractionally separated using difference in their densities. Carbon monoxide is removed by adsorption in aqueous cuprous chloride solution. Hydrogen is removed through oxidation with the palladium. So ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ, ಇದು ಪ್ರಿಪರೇಷನ್ ಇದೆ ನಿಮಗೆ. ಓಕೆ, ಸೊ ಯಾವುದು A is the correct answer. Okay, so ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟರ್ ಗ್ಯಾಸ್ ಯಾವುದು, ಹೈಡ್ರೋಜನ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ, ರಿಯಾಕ್ಷನ್ ಸ್ಟೀಮ್ H2 ಸ್ಟೀಮ್ ಅಲ್ಲಿ. ಸೊ ಏನ್ ಬರುತ್ತೆ ನಿಮಗೆ, ರಿಯಾಕ್ಷನ್ at 623 ಕೆಲ್ವಿನ್ ಇನ್ ಪ್ರೆಸೆನ್ಸ್ ಆಫ್ FeCrO4 catalyst ಏನ್ ಬರುತ್ತೆ, ಹೈಡ್ರೋಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಹೈಡ್ರೋಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಏನ್ ಮಾಡ್ತಾರೆ, NaO ಜೊತೆ ಟ್ರೀಟ್ ಮಾಡ್ತಾರೆ. ಅದೇ ಹೇಳಿದ್ದು, ಏನ್ ಮಾಡ್ತಾರೆ, ಬೈ ಅಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಲ್ಲಿ ಅಬ್ಸಾರ್ಬ್ ಮಾಡ್ತಾರೆ, ಆಲ್ಕಲಿ ಜೊತೆ, NaO ಜೊತೆ. ಆಗ ಏನ್ ಬರುತ್ತೆ, ಸೋಡಿಯಂ ಬೈಕಾರ್ಬನೇಟ್ ಆಗಿ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಗೆಟ್ ಹೈಡ್ರೋಜನ್. ಓಕೆ, ಆಯ್ತಾ? ಸೊ ಇಲ್ಲಿ ರಿಯಾಕ್ಷನ್ ಬೇಕಾದ್ರೆ ನೋಡಿ, ಈ ರಿಯಾಕ್ಷನ್ ಇಲ್ಲಿ ಬರೀತೀನಿ. ರಿಯಾಕ್ಷನ್ ಫಸ್ಟ್ ಏನ್ ಮಾಡ್ತಾರೆ, ವಾಟರ್ ಗ್ಯಾಸ್, ಹೈಡ್ರೋಜನ್ ಪ್ಲಸ್ ಓಕೆ, ಸೊ ಕಾರ್ಬನ್ ಮೊನಾಕ್ಸೈಡ್, ಇದು ವಾಟರ್ ಗ್ಯಾಸ್, ರಿಯಾಕ್ಷನ್ ವಿತ್ ಸ್ಟೀಮ್. ಓಕೆ, ಸೊ ಇನ್ ಪ್ರೆಸೆನ್ಸ್ 673 ಕೆಲ್ವಿನ್. catalyst ಯಾವುದು, iron bromate FeCrO4. so we'll get H2O gas, okay, plus carbon dioxide. okay, next step ಅಲ್ಲಿ ಏನ್ ಮಾಡ್ತಾನೆ, ಕೆಳಗಡೆ ಬರುತ್ತೆ ನೆಕ್ಸ್ಟ್ ಸ್ಟೆಪ್. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾನೆ, ಇಟ್ ಇಸ್ ಅಬ್ಸಾರ್ಬ್ಡ್ ಇನ್ ಆಲ್ಕಲಿ, ಯಾವುದು, NaOH, aqueous NaOH. ಆಗ ಏನಾಗಿ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಸೋಡಿಯಂ ಬೈಕಾರ್ಬನೇಟ್. ಆಗ ನಿಮ್ಗೆ ಯಾವ್ದು ಇರುತ್ತೆ, ಹೈಡ್ರೋಜನ್. ಓಕೆ, ಹಾಗಾದ್ರೆ ಇದೇನಿದು, ಇದು ವಾಟರ್ ಗ್ಯಾಸ್ ಮಿಕ್ಸರ್ H2 plus U. ಇದು ಸ್ಟೀಮ್, ಇದು ಓಕೆ, ಸ್ಟೀಮ್. ನೆಕ್ಸ್ಟ್ 34. During the electrolysis of H2O, volume of hydrogen and oxygen are released in the ratio. ಓಕೆ, H2O ನ ಏನ್ ಮಾಡಿ, ಎಲೆಕ್ಟ್ರೋಲೈಸಿಸ್ ಮಾಡಿ, H2O ಎಲೆಕ್ಟ್ರೋಲೈಸಿಸ್. ಯೂಶಲಿ ಏನ್ ಮಾಡಿದೀವಿ ನಾವು, ಎಲೆಕ್ಟ್ರೋಲೈಸ್ ಮಾಡುವಾಗ ವಿಲ್ ಆಡ್ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಆರ್ ಬೇಸ್. ಯಾಕಂದ್ರೆ ಪ್ಯೂರ್ ವಾಟರ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ಲ. ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಆರ್ ಬೇಸ್ ಅನ್ನು ಆಡ್ ಮಾಡ್ತೀವಿ. ಆಗ ಏನ್ ಬರುತ್ತೆ, ಇಲ್ಲಿಗೆ ಹೈಡ್ರೋಜನ್ ಇಸ್ ಲಿಬರೇಟೆಡ್ ಅಟ್ ಕ್ಯಾಥೋಡ್ ಅಂಡ್ ಆಕ್ಸಿಜನ್ ಇಸ್ ಲಿಬರೇಟೆಡ್ ಅಟ್ ಆನೋಡ್. ಓಕೆ, ಹಾಗಾದ್ರೆ ಯಾವ್ದು ಇಲ್ಲಿ ಒಂದು ವ್ಯಾಲ್ಯೂ.
ಸೊ ಇದು 2 ವ್ಯಾಲ್ಯೂಮ್ ಅಲ್ವಾ, ಇದು 1 ವ್ಯಾಲ್ಯೂಮ್, ಕರೆಕ್ಟ್ ಅಲ್ವಾ? 2 2 ಇದೆ ನೋಡಿ, 2 ವ್ಯಾಲ್ಯೂಮ್. ಹಾಗಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಿಲೀಸ್ ಆದ ಎಷ್ಟು? 2:1 ರೇಷಿಯೋ. ಓಕೆ, 2:1 ರೇಷಿಯೋ. ಯಾವುದು ಬೇಕಾದ್ರೆ ಕರೆಕ್ಟ್ ಆಗಿ ಬರೀರಿ. ಟೂ 2:1 ರೇಷಿಯೋ ಎಲೆಕ್ಟ್ರೋಲಿಸಿಸ್ ಮಾಡ್ತಾರೆ ಅಲ್ವಾ. ಸೊ ಪ್ಲಾಟಿನಮ್ ಅನ್ನ ಏನಾದ್ರೆ ಎಲೆಕ್ಟ್ರೋಲೈಟ್ ಆಗಿ, ಸಾರಿ, ವಾಟರ್ ಈಸ್ ಎಲೆಕ್ಟ್ರೋಲೈಟ್. ಪ್ಲಾಟಿನಮ್ ಅನ್ನ ಏನ್ ಮಾಡ್ತಾರೆ? ಆನೋಡ್ ಅಂಡ್ ಕ್ಯಾಥೋಡ್ ಆಗಿ ಯೂಸ್ ಮಾಡ್ತಾರೆ. ಬೋತ್ ಆನೋಡ್ ಅಂಡ್ ಕ್ಯಾಥೋಡ್ ಇಸ್ ಪ್ಲಾಟಿನಮ್. ನೆಕ್ಸ್ಟ್ 35 ನೋಡಿ, ಹೆವಿ ವಾಟರ್ ಇಸ್ ಅಬ್ಟೈನ್ಡ್ ಬೈ, ಯಾವ್ದು ಕರೆಕ್ಟ್ ಆನ್ಸರ್? ಬಾಯ್ಲಿಂಗ್ ವಾಟರ್ ಇರುತ್ತೆ. ಸೊ ಹೀಟಿಂಗ್ H2O2 ನ, ಪ್ರೊಲಾಂಗ್ಡ್ ಎಲೆಕ್ಟ್ರೋಲೈಸಿಸ್ ಆಫ್ H2O2, ಅಥವಾ ನನ್ ಆಫ್ ದಿಸ್. ಯಾವುದು? ಹೆವಿ ವಾಟರ್ ಅಂದ್ರೆ ಹೆವಿ ವಾಟರ್ ಹೇಳಿದ್ರೆ ಡ್ಯೂಟೇರಿಯಂ ಆಕ್ಸೈಡ್ D2O ಇಸ್ ಕಾಲ್ಡ್ ಹೆವಿ ವಾಟರ್. ಹೆವಿ ವಾಟರ್ ಹೇಗೆ ಬರುತ್ತೆ? ಜನರಲಿ ಹೆವಿ ವಾಟರ್ ಇಸ್ ಪ್ರಿಪೇರ್ಡ್ ಬೈ, ಹೇಗೆ? ರಿಪೀಟೆಡ್ ಎಲೆಕ್ಟ್ರೋಲೈಸಿಸ್ ಆಫ್ ಆರ್ಡಿನರಿ ವಾಟರ್. ಓಕೆ, ಆರ್ಡಿನರಿ ವಾಟರ್ ಏನ್ ಮಾಡಬೇಕು? ರಿಪೀಟೆಡ್ ಎಲೆಕ್ಟ್ರೋಲೈಸಿಸ್ ಮಾಡಬೇಕು. ಆಕ್ಚುಲಿ ವಿಚ್ ಕಂಟೈನ್ಸ್ ಏನು? ಸ್ಮಾಲ್ ಅಮೌಂಟ್ ಆಫ್ ಆಲ್ಕಲಿ. ಯೂಶಲಿ ಆರ್ಡಿನರಿ ವಾಟರ್ ಆಗ ಹೇಳಿದ್ದೀನಿ ನಾನು, ಕಂಟೈನ್ಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಫ್ರಾಕ್ಷನ್ ಆಫ್ G2O. ಆರ್ಡಿನರಿ ವಾಟರ್ ಅಲ್ಲಿ ವೆರಿ ಸ್ಮಾಲ್ ಅಮೌಂಟ್ ಆಫ್ ಯಾವ್ದು ಇರುತ್ತೆ? ಹೆವಿ ವಾಟರ್ ಇರುತ್ತೆ. ಹೇಳಿದ್ದೀನಿ 1 ಪಾರ್ಟ್ ಎಷ್ಟು? 1 ಪಾರ್ಟ್ ಇನ್ 6000 ಪಾರ್ಟ್. ಓಕೆ, ಅರ್ಥ ಆಯ್ತಾ? 6000 ಅಲ್ಲಿ 1 ಪಾರ್ಟ್ ಏನಾಗಿರುತ್ತೆ? ಹೆವಿ ವಾಟರ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಏನ್ ಮಾಡಬೇಕು? ಪ್ರೊಲಾಂಗ್ಡ್ ಎಲೆಕ್ಟ್ರೋಲೈಸಿಸ್ ಆಫ್ H2O. ಓಕೆ, ಪ್ರೊಲಾಂಗ್ಡ್ ಎಲೆಕ್ಟ್ರೋಲೈಸಿಸ್ ಆಫ್ H2O ಅಲ್ವಾ, ರಿಪೀಟೆಡ್ ಎಲೆಕ್ಟ್ರೋಲೈಸಿಸ್ ಮಾಡಬೇಕು ಯಾವ್ದನ್ನ? ವಾಟರ್. ಓಕೆ, ಆಗ ಏನ್ ಬರುತ್ತೆ? ಹೆವಿ ವಾಟರ್ D2O. ನೆಕ್ಸ್ಟ್ 36. ಸೊ ಈ ಕ್ವಶನ್ ಲಾಸ್ಟ್ ಚಾಪ್ಟರ್ ನಾನು ಮಾಡಿದ್ದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ಡ್ ಬೈ ದಿ ವಾಟರ್ ಮಾಲಿಕ್ಯೂಲ್ಸ್ ಐಸ್ ಎಷ್ಟು? ಲಾಸ್ಟ್ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಹೇಳಿದ್ದೆ ಅಲ್ವಾ, 4. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ H2O. ಸ್ಟ್ರಕ್ಚರ್ ಆಫ್ H2O ಇಸ್ ಹೇಳಿದ್ದೆ, ಇಟ್ಸ್ ಎ ನಾನ್ ಪ್ಲೇನಾರ್ ಅಲ್ವಾ, ಓಪನ್ ಬುಕ್ ಸ್ಟ್ರಕ್ಚರ್ ಅಲ್ವಾ. ಸ್ಟ್ರಕ್ಚರ್ ಆಫ್ H2O ಬರ್ದಿದ್ನಲ್ಲ, ಇಟ್ಸ್ ಎ ನಾನ್ ಪ್ಲೇನಾರ್ ಓಪನ್ ಬುಕ್ ಸ್ಟ್ರಕ್ಚರ್. ಓಕೆ, 37. ನೆಕ್ಸ್ಟ್ 38 ನೋಡಿ, ವ್ಯಾಲ್ಯೂಮ್ ಸ್ಟ್ರೆಂತ್ ಆಫ್ 1.5 ನಾರ್ಮಲ್ H2O ಸೊಲ್ಯೂಷನ್. ಇಲ್ಲಿ ವ್ಯಾಲ್ಯೂಮ್ ಸ್ಟ್ರೆಂತ್ ಕೇಳಿದ್ದಾನೆ. ಫಾರ್ಮುಲಾ ಹೇಳಿದ್ದೆ, ವ್ಯಾಲ್ಯೂಮ್ ಸ್ಟ್ರೆಂತ್ ಏನು ಫಾರ್ಮುಲಾ? ನಾರ್ಮಲಿಟಿ ಕೊಟ್ಟಾಗ ವ್ಯಾಲ್ಯೂಮ್ ಸ್ಟ್ರೆಂತ್ ಈಕ್ವಲ್ ಟು, ಓಕೆ ಅಲ್ವಾ, ನಾರ್ಮಲಿಟಿ ಇಂಟು 5.6. ಓಕೆ, ನಾರ್ಮಲಿಟಿ ಕೊಟ್ಟಿದ್ದಾನೆ 1.5 ಇಂಟು ವ್ಯಾಲ್ಯೂಮ್ ಸ್ಟ್ರೆಂತ್ ಫಾರ್ಮುಲಾ ಇದು ಅಲ್ವಾ. ಮೊಲಾರಿಟಿ ಇದ್ದಾಗ 11.2 ಆಗುತ್ತೆ. 1.5 ಇಂಟು 5.6 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಅದ್ರ ವ್ಯಾಲ್ಯೂಮ್ ಸ್ಟ್ರೆಂತ್ ಎಷ್ಟು ಅಲ್ವಾ? ನಾರ್ಮಲಿಟಿ ಇಂಟು 5.6, 1.5 ಇಂಟು 5.6 ಎಷ್ಟು ಬರುತ್ತೆ? 8.4. ಓಕೆ, ನೆಕ್ಸ್ಟ್ 39. ಸೊ ವಿಚ್ ಆರ್ ದಿ ಫಾಲೋವಿಂಗ್ ಹೈಡ್ರೇಟ್ಸ್ ಇಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೇಟ್? ಯೂಶುವಲ್ ಏನಾಗುತ್ತೆ? ಹೈಡ್ರೋಜನ್ ಅಥವಾ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗುತ್ತೆ, ಸೊ ವಿಲ್ ಗೆಟ್ ಹೈಡ್ರೇಟ್. ಸೊ ಬೇರೆ ಹೈಡ್ರೇಟ್ ಇದೆ ಅಲ್ವಾ, ಅಯಾನಿಕ್ ಹೈಡ್ರೇಟ್, ಅದೇ ತರ ಮಾಲಿಕ್ಯುಲರ್ ಹೈಡ್ರೇಟ್, ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ ಅಲ್ವಾ. ಸೊ ಇಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೇಟ್, ಮಾಲಿಕ್ಯುಲರ್ ಹೈಡ್ರೇಟ್ ಅಲ್ಲಿ 3 ಟೈಪ್ ಬರುತ್ತೆ: ಎಲೆಕ್ಟ್ರಾನ್ ರಿಚ್ ಹೈಡ್ರೇಟ್, ಎಲೆಕ್ಟ್ರಾನ್ ಎಕ್ಸಾಕ್ಟ್ ಹೈಡ್ರೇಟ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೇಟ್ ಅಲ್ವಾ. ಸೊ ಇಲ್ಲಿ ಸೋಡಿಯಂ ಹೈಡ್ರೇಟ್ ಇದೆಯಲ್ವಾ, ಇದು ಅಯಾನಿಕ್ ಹೈಡ್ರೇಟ್ ಅಲ್ವಾ. ಯೂಶಲಿ ಆಲ್ಕಲಿ ಯಾವುದು ಎಸ್ ಬ್ಲಾಕ್ ಎಲಿಮೆಂಟ್ ಇಂದ ಫಾರ್ಮ್ ಆಗುತ್ತೆ, ಯಾವುದು? ಅಯಾನಿಕ್ ಹೈಡ್ರೇಟ್. ಇದು ಅಯಾನಿಕ್. ಓಕೆ, ಇದು ಸಹ ಅಷ್ಟೇ ಎಸ್ ಬ್ಲಾಕ್ ಎಲಿಮೆಂಟ್, ಕ್ಯಾಲ್ಸಿಯಂ ನೋಡಿ ಅಯಾನಿಕ್. ಯೂಶಲಿ ಮಾಲಿಕ್ಯುಲರ್ ಹೈಡ್ರೇಟ್ ಅಲ್ಲಿ ಯಾವ್ದು ಇರುತ್ತೆ? ಪಿ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ. ಓಕೆ, ಪಿ ಬ್ಲಾಕ್ ಎಲಿಮೆಂಟ್ಸ್ ಪ್ಲಸ್ ಹೈಡ್ರೋಜನ್ ಎಲಿಮೆಂಟ್. ಅದೇ ತರ ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ ಅಲ್ಲಿ ಯಾವ್ದು ಇರುತ್ತೆ? ಹೈಡ್ರೋಜನ್ ಪ್ಲಸ್ ಯಾವುದು? ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ ಇಂಟರ್ಸ್ಟಿಷಿಯಲ್ ಹೈಡ್ರೇಟ್. ಓಕೆ, ಸೊ ಇದು ಮಾಲಿಕ್ಯುಲರ್ ಹೈಡ್ರೇಟ್ ಅಲ್ಲಿ 2 ಬರುತ್ತೆ, 3 ಬರುತ್ತೆ ಹೇಳಿದ್ದೆ. ಯಾವುದು? ಎಲೆಕ್ಟ್ರಾನ್ ರಿಚ್ ಹೈಡ್ರೇಟ್, ಎಕ್ಸಾಂಪಲ್ ಅಮೋನಿಯಂ ಮತ್ತೆ ವಾಟರ್. ಅದರ ಎಲೆಕ್ಟ್ರಾನ್ ಎಕ್ಸಾಕ್ಟ್ ಹೈಡ್ರೇಟ್. ಓಕೆ, ಸೊ ಯಾವ್ದು ಅಂತ ಮೀಥೇನ್ ಇದೆ. ಎಲೆಕ್ಟ್ರಾನ್ ಯಾವ್ದಿದು? ಎಕ್ಸಾಕ್ಟ್ ಮತ್ತೆ ಎಲೆಕ್ಟ್ರಾನ್ ಪ್ರಿಸೈಸ್ ಅಂತ ಹೇಳ್ತಾರೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಡೈಬೋರಿನ್, ಬೀಟಾ ಡೈಬೋರಿನ್, ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೇಟ್. ಓಕೆ, ಡೈಬೋರಿನ್ ಅದು ಎಕ್ಸಾಂಪಲ್ ಬರ್ಕೊಳ್ಳಿ. ಮಾಲಿಕ್ಯುಲರ್ ಹೈಡ್ರೇಟ್ ಅಲ್ಲಿ 3 ಟೈಪ್: ಎಲೆಕ್ಟ್ರಾನ್ ರಿಚ್ ಹೈಡ್ರೇಟ್, ಎಕ್ಸಾಂಪಲ್ ಅಮೋನಿಯಂ ಮತ್ತೆ ವಾಟರ್. ಓಕೆ, ಎಲೆಕ್ಟ್ರಾನ್ ಎಕ್ಸಾಕ್ಟ್ ಅಂದ್ರೆ
ಲೆವಿಸ್ ಸ್ಟ್ರಕ್ಚರ್ ಬರ್ಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು ಅಷ್ಟು ಇರುತ್ತೆ. ಇಟ್ ಇಸ್ ಕಾಲ್ಡ್ ಎಲೆಕ್ಟ್ರಾನ್ ಎಕ್ಸಾಕ್ಟ್ ಎಲೆಕ್ಟ್ರಾನ್ ಪ್ರಿಸೈಸ್ ಅಂತ ಹೇಳ್ತಾರೆ ಮೀಥೇನ್ ಅನ್ನು. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂದ್ರೆ ಇನ್ನು ಲೆವಿಸ್ ಸ್ಟ್ರಕ್ಚರ್ ಬರ್ಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು ಅಷ್ಟು ಇರಲ್ಲ, ಕಡಿಮೆ ಇರುತ್ತೆ. ಓಕೆ, ಅದಕ್ಕೆ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅಂತ ಹೇಳೋದು. ಯಾವ್ದು ಡೈಬೋರಿನ್, B6 ಡೈಬೋರಿನ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 40. H2O2 is always stored in black bottles because ಯಾಕೆ H2O2 is always stored in black bottle? ಯಾಕಂದ್ರೆ H2O2 ಇದೆಯಲ್ವಾ, H2O2 ಓಕೆ ಡಿಕಂಪೋಸ್ ಆಗುತ್ತೆ. ಓಕೆ, ಡಿಕಂಪೋಸ್ ಆಗಿ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ನೋಡಿ, ಡಿಕಂಪೋಸ್ ಆಗಿ ಇಟ್ ಗಿವ್ಸ್ ವಾಟರ್ ಅಂಡ್ ಆಕ್ಸಿಜನ್. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ನೀವು ಬ್ಲ್ಯಾಕ್ ಬಾಟಲ್ ಇಟ್ಟಾಗ ಏನಾಗುತ್ತೆ, ಲೈಟ್ ಪಾಸ್ ಆಗಲ್ಲ. ಅದು ಲೈಟ್ ಬ್ಲ್ಯಾಕ್ ಬಾಟಲ್ ಇಟ್ಟಾಗ ಏನಾಗುತ್ತೆ, ವಿಚ್ ಕಟ್ಸ್ ಆಫ್ ಲೈಟ್, ಆಗ ಏನಾಗುತ್ತೆ, ಸಪ್ರೆಸ್ ದಿ ಆಟೋ ಆಕ್ಸಿಡೇಷನ್. ಇದು ಏನಾಗುತ್ತೆ, ಆಟೋ ಆಕ್ಸಿಡೇಷನ್ ಅಂತ ಹೇಳ್ತಾರೆ ರಿಡಕ್ಷನ್. ಅಂದ್ರೆ H2O2 ಏನಾಗುತ್ತೆ, ತಾನೇ ಆಕ್ಸಿಡೈಸ್ ಮಾಡ್ಕೊಳ್ಳುತ್ತೆ. ಇದು ನೋಡಿದ್ರೆ H2O ಮತ್ತೆ O2. ಆಗ ಬ್ಲ್ಯಾಕ್ ಕಲರ್ ಬಾಟಲ್ ಇದ್ದ ಏನಾಗುತ್ತೆ, ಇದು ರಿಯಾಕ್ಷನ್ ಆಗೋದು ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಓಕೆ, ಅದೇ ಬ್ಲ್ಯಾಕ್ ಬಾಟಲ್ ಇಟ್ಟಾಗ ಏನಾಗುತ್ತೆ, ಲೈಟ್ ಪಾಸ್ ಆಗಲ್ಲ, ಅದು ಆಟೋ ಆಕ್ಸಿಡೇಷನ್ ಆಗಲ್ಲ. ಅಂದ್ರೆ ಏನು, ಇಟ್ ಅಂಡರ್ ಆಟೋ ಆಕ್ಸಿಡೇಷನ್ ಆನ್ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಅಂದ್ರೆ ಸಿ. ಅದಕ್ಕೋಸ್ಕರ ಆಲ್ವೇಸ್ ಸ್ಟೋರ್ಡ್ ಇನ್ ಬ್ಲ್ಯಾಕ್ ಬಾಟಲ್ಸ್. ಓಕೆ, ಇಟ್ ಇಸ್ ದ ರೀಸನ್. ಓಕೆ, ಸಿ. ನೆಕ್ಸ್ಟ್ 41 ನೋಡಿ, ಬ್ಲೀಚಿಂಗ್ ಆಕ್ಷನ್ ಅಲ್ವಾ. H2O2 ಇಸ್ ಹೇಳಿದ್ದೀನಿ ನಾನು, ಬ್ಲೀಚಿಂಗ್ ಏಜೆಂಟ್. ಓಕೆ, ಜನರಲಿ ಯಾವ್ದು ಕಾಟನ್, ಓಕೆ ಸ್ಟಾರ್ಚ್, ಓಕೆ ವೂಲ್ ಎಲ್ಲ ಬ್ಲೀಚ್ ಮಾಡಲಿಕ್ಕೆ H2O2 ಯೂಸ್ ಮಾಡ್ತೀವಿ, ಡೆಲಿಕೇಟ್ ಮೆಟೀರಿಯಲ್ ಅನ್ನ ಬ್ಲೀಚ್ ಮಾಡಲಿಕ್ಕೆ. ಸೊ ಏನಕ್ಕೆ ಇದನ್ನ ಬ್ಲೀಚಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ನೋಡಿ. H2O2 ಏನಾಗುತ್ತೆ, H2O ಪ್ಲಸ್ ನೇಸೆಂಟ್ ಆಕ್ಸಿಜನ್ ಲಿಬರೇಟ್ ಮಾಡುತ್ತೆ. ಯಾವ್ದನ್ನ ಅಲ್ವಾ, ಇದೇನ್ ಮಾಡುತ್ತೆ, ಆ ನೇಸೆಂಟ್ ಆಕ್ಸಿಜನ್ ಕಲರಿಂಗ್ ಮ್ಯಾಟರ್. ಓಕೆ, ಕಲರಿಂಗ್ ಮ್ಯಾಟರ್ ಏನ್ ಮಾಡುತ್ತೆ, ಆಕ್ಸಿಜನ್ ಓಕೆ ಏನ್ ಮಾಡುತ್ತೆ, ಕಲರ್ಲೆಸ್ ಮ್ಯಾಟರ್ ಆಗಿ ಮಾಡುತ್ತೆ, ಕಲರ್ಲೆಸ್. Okay, ಹಾಗಾದ್ರೆ ಏನಾಯ್ತು, ಬ್ಲೀಚಿಂಗ್ ಆಕ್ಷನ್ ಆಫ್ H2O2 is due to, okay, bleaching action of H2O2 is due to ಯಾವ್ದಾದ್ರೆ oxidizing nature, option A. Next 42 ನೋಡಿ, ಎಷ್ಟು ಕ್ವಶನ್ ಬಂದು ನೋಡಿ, ನಾರ್ಮಾಲಿಟಿ ಆಫ್ 30 ವ್ಯಾಲ್ಯೂಮ್ ಆಫ್ H2O2. ಓಕೆ, ನಾರ್ಮಾಲಿಟಿ ಕೇಳಿದಾನೆ, ಫಾರ್ಮುಲಾ ಪುನಃ ಬರೆಯಲ್ಲ. ಫಾರ್ಮುಲಾ ಏನು, ವ್ಯಾಲ್ಯೂಮ್ ಸ್ಟ್ರೆಂತ್ ಈಕ್ವಲ್ ಟು ನಾರ್ಮಾಲಿಟಿ ಇಂಟು 5.6. ಕರೆಕ್ಟಾ ಫಾರ್ಮುಲಾ, ವ್ಯಾಲ್ಯೂಮ್ ಸ್ಟ್ರೆಂತ್ ಈಕ್ವಲ್ ಟು ನಾರ್ಮಾಲಿಟಿ ಇಂಟು 5.6. ಇಲ್ಲಿ ವ್ಯಾಲ್ಯೂಮ್ ಸ್ಟ್ರೆಂತ್ ಕೊಟ್ಟಿದ್ದಾನೆ 30. ಓಕೆ, ನಾರ್ಮಾಲಿಟಿ ಗೊತ್ತಿಲ್ಲ, ಮಲ್ಟಿಪ್ಲೈ ಬೈ 5.6. ಸೊ ನಾರ್ಮಾಲಿಟಿ ಈಕ್ವಲ್ ಟು 30 ಡಿವೈಡೆಡ್ ಬೈ 5.6 ಎಷ್ಟು ಬರುತ್ತೆ, ಸಿಂಪ್ಲಿಫೈ ಮಾಡಿದಾಗ ಓಕೆ 5.36. ನಾರ್ಮಾಲಿಟಿ ಎಷ್ಟು 5.36, ಅದು ಆಪ್ಷನ್ ಸಿ. Next, so decomposition of H2O2 is favored by ಅಲ್ವಾ. ಯೂಶಲಿ H2O2 ಡಿಕಂಪೋಸ್ ಆಗಬಾರ್ದು ಅಂತ ಏನ್ ಮಾಡ್ತಾರೆ, ಯೂಶಲಿ ಇಟ್ ಇಸ್ ಸ್ಟೋರ್ಡ್ ಇನ್ ಪ್ಯಾರಾಫಿನ್ ವ್ಯಾಕ್ಸ್ ಕೋಟೆಡ್ ಪ್ಲಾಸ್ಟಿಕ್ ಅಥವಾ ಟೆಫ್ಲಾನ್ ಬಾಟಲ್ ಇಡ್ತಾರೆ. ಯಾವ್ದನ್ನ H2O2 ಅನ್ನ. ಯೂಶಲಿ ಏನಾಗುತ್ತೆ, ಗ್ಲಾಸ್ ಅಲ್ಲಿ ಏನಿರುತ್ತೆ, ಓಕೆ ಆಲ್ಕಲಿ ಮೆಟಲ್ಸ್ ಆಕ್ಸೈಡ್ಸ್ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಡಿಕಂಪೋಸ್ ಮಾಡುತ್ತೆ H2O2 ನ. ಓಕೆ, ಸೊ ಯೂಶಲಿ ಏನ್ ಮಾಡ್ತಾರೆ, ಹಾಕಬಾರ್ದಿಂದ ಸ್ಟೆಬಿಲೈಸರ್ನ ಆಡ್ ಮಾಡ್ತಾರೆ. ಯಾವುದು, ಟ್ರೇಸಸ್ ಆಫ್ ಆಸಿಡ್ಸ್, ಓಕೆ ಆಲ್ಕೋಹಾಲ್, ಎಸಿಟೈಲಿನ್, ಇದೆಲ್ಲ ಸ್ಟೆಬಿಲೈಸರ್. ಅಂದ್ರೆ H2O2 ಡಿಕಂಪೋಸ್ ಆಗಬಾರ್ದು ಅಂತ. ಆದ್ರೆ ಇವ್ನು ಕೇಳಿದ್ದೇನು, ಡಿಕಂಪೋಸ್ H2O2 ಇಸ್ ಫೇವರ್ಡ್ ಬೈ, ಓಕೆ ಯಾವುದು MnO. ಓಕೆ ಯಾವುದು MnO. ಓಕೆ MnO ಏನ್ ಮಾಡುತ್ತೆ, ಇದು H2O2 ಏನ್ ಮಾಡುತ್ತೆ, ಡಿಕಂಪೋಸ್ ಮಾಡುತ್ತೆ. ಉಳಿದಿದ್ದು ABC ಇದೆಯಲ್ವಾ, ದಿಸ್ ಇಸ್ ಅ ಸ್ಟೆಬಿಲೈಸರ್. ಡಿಕಂಪೋಸ್ ಆಗಬಾರ್ದು ಅಂತ ಹಾಕ್ತೀವಿ ನಾವು.